ನೋಡಿ, ನಾನು ಇದನ್ನ ಮಾಧ್ಯಮದಲ್ಲೇ ಕೇಳಪಟ್ಟೆ. ಅನೇಕ ಜನ ನನಗೆ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಗೊತ್ತಾಗಿದೆ. ಇದು ಯಾಕೆ ನಡೀತೈತಿ ಆಗತ್ತೆ ಅನ್ನೋದು ನಮಗೆ ಪೂರ್ಣ ಗೊತ್ತಿತ್ತು. ಅಂದ್ರೆ ಇಂಥ ಘಟನೆಗಳು ಅನೇಕ ಮಾಡಿದಾರ ಅವರು. ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನ ಬಹಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ, ನಾನು ಹೇಳಕ್ ಹೋದ್ರೆ ನಮ್ಗೆ ಗೊತ್ತಿದ್ದೆ. ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂತ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವ್ರ ಗಮನಕ್ಕೆ ಸೂಕ್ಷ್ಮವಾಗಿ ಇವತ್ತು ಬಂದಂತ ಸಂದರ್ಭದಲ್ಲಿ ಇನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ನಾವು ತೆಗೆದುಕೊಂಡಿದ್ದೀವಿ. ಅದು ಈ ರೀತಿ ಜನರ ಬಳಿಗೆ ಬರುತ್ತೆ ಅನ್ನೋದು. ಯಾಕಂದ್ರೆ ಜನರು ಕೂಡ ನೋಡ್ರಿ, ಅಂಧ ಭಕ್ತರು ಏನ್ ನೆಂಬಲ್ಲ ಪಾಪ. ಕಾವಿ ಅಂದ ತಕ್ಷಣ ಏನೋ ಒಂದು ಅಪಾರವಾದ ಗೌರವ ಇಟ್ಕೊಂಡ್ರು ನಮ್ಮ ನಾಡಿನಲ್ಲಿ. ಯಾಕಂದ್ರೆ ಯಾವ ತತ್ವ ಆದರ್ಶವನ್ನ ಪಾಲನೆ ಮಾಡಿ ಇವರು ಆ ಪೀಠಕ್ಕೆ ಬಂದ್ರು, ಆ ತತ್ವ ಆದರ್ಶವನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಅವ್ರ ಹೆಸರಲ್ಲಿ ಸ್ವಯಂ ಅಲ್ಲಿ ನಮ್ಮ ಬಯಲಾದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಏನು ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಬಯಲಾದಲ್ಲಿ ಇವ್ರನ್ನ ಗುರುಗಳಾಗಿ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಇಂಥ ಎಲ್ಲ ಕಂಡೀಷನ್ಸ್ ಅನ್ನ ಹಾಕಿದ್ವಿ. ಆ ಕಂಡೀಷನ್ ಒಂದೊಂದೇ ಉಲ್ಲಂಘನೆ ಮಾಡ್ಯಾರ. ಇದು ಇವತ್ತಲ್ಲ, 2017ರಿಂದ ಇದು ನಡೆದೈತಿ. ಅದು ನಡೆದಂಥದ್ದನ್ನು ನಮ್ಮ ಹಿರಿಯರು ಸೂಕ್ಷ್ಮವಾಗಿ ನಮ್ಮ ಮರ್ಯಾದೆ ನಾವೇ ಯಾಕೆ ತಕ್ಕೊಳ್ಳೋಣ, ನಮ್ಮ ಮರ್ಯಾದೆ ನಾವೇ ಯಾಕೆ ಬಯಲಿಗೆ ಹಾಕೊಳ್ಳೋಣ ಅನ್ನೋ ಮಾತನ್ನ ನಾವು ಸೂಕ್ಷ್ಮವಾಗಿ ಅವ್ರನ್ನ ನಾವು ಉಚ್ಚಾಟನೆ ಮಾಡಿದ್ವಿ. ಈ ಎತ್ಕೊಂಡ್ರಲ್ಲ ಮಿಸ್ಟರ್ ಬಸವನಗೌಡ ಪಾಟೀಲ್ ಯತ್ನಾಳ್, ಮಿಸ್ಟರ್ ಸಿ ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲರ್ ಮತ್ತು ಅನೇಕ ನಾಯಕರಾದ ಒಂದಿಷ್ಟು ಜನ, ಅವರೆಲ್ಲ ಉತ್ತರ ಕೊಡ್ಲಿ. ಅವ್ರಿಗೆ ಸಪರೇಟ್ ಪೀಠ ಮಾಡ್ತೀವಿ, ಅವರಿಗೆ ಮಠ ಕಟ್ತೀವಿ, ಅವ್ರಿಗೆ ಸಂಸ್ಥಾ ಕಟ್ತೀವಿ ಅಂತ ಹೇಳಿದ್ರಲ್ಲ, ಕಟ್ಕೊಳ್ಳಿಲ್ಲ, ಮಾಡ್ಲಿ, ನಮ್ಗೇನು ಬೇಡ, ನಮ್ದೇನಿಗೆ ಸಂಬಂಧನೇ ಇಲ್ಲ. ಅದು ನಾವು ಸಂಬಂಧ ತೊಳ್ಕೊಂಬಿಟ್ಟಿವಿ. ಅವರ ವಿಚಾರ ಆಚಾರಗಳನ್ನ ನಾವು ತಿಳ್ಕೊಂಡೇ ಈ ಕೆಲಸವನ್ನು ಮಾಡಿದ್ವಿ. ಅದು ಇವತ್ತು ಅನ್ಯಾಯ ಆದವರು ನ್ಯಾಯವನ್ನು ಕೇಳುವಂಥದ್ದು ಸಹಜ. ನ್ಯಾಯ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ನ್ಯಾಯ ಇದೆ. ಯಾರ್ಯಾರು ದೂರು ಸಲ್ಲಿಸಿದಾರ, ಯಾವಾಗ ಸಲ್ಲಿಸಿದ್ರು, ಇವರು ಕೋರ್ಟಿಗೆ ಹೋಗಿ ಯಾಕೆ ಸ್ಟೇ ತೊಗೊಂಬಂದ್ರು, ಯಾಕೆ ತೊಗೊಂಬರ್ತಾರ? ನೀವು ಸ್ವಚ್ಛ ಇದ್ರೆ, ನಾನು ಚಾರಿತ್ರ್ಯ ನನ್ನ ವೈಯಕ್ತಿಕ ನನ್ನ ಚಾರಿತ್ರ್ಯ ಕರೆಕ್ಟ್ ಇದ್ದಾಗ ನಾನು ಯಾಕೆ ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬರ್ಬೇಕು? ಯಾಕೆ ತೊಗೊಂಬಂದ್ರು ಸ್ಟೇ? ಇದನ್ನ ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಅವ್ರ ನಾಯಕರು ಅವರು ಸ್ವಾಮೀಜಿ ಅಂತ ಒಪ್ಕೊಂಡು ಎತ್ಕೊಂಡು ಹೊಂಟ್ರಲ್ಲ ಪೀಠ ಮಾಡೋದಕ್ಕೆ, ಅವ್ರು ಉತ್ತರ ಕೊಡ್ಲಿ, ಈಗ ಕೊಡ್ಲಿ.